ಗ್ಯಾರಂಟಿ ನಿಲ್ಲಿಸೋದಕ್ಕೆ ಸರ್ಕಾರ ಕಾರಣ ಹುಡುಕ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟಿದ್ದಾರೆ. ಅಂದರೆ ಗ್ಯಾರಂಟಿ ನಿಲ್ಲಿಸೋದಕ್ಕೆ ಸರ್ಕಾರ ಕಾರಣವನ್ನು ಹುಡುಕ್ತಾ ಇದೆ, ಈ ರೀತಿ ಆರೋಪವನ್ನು ಮಾಡಿದ್ರು ಸರ್ಕಾರದ ಮೇಲೆ. ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಕುಮಾರಣ್ಣ ಏನೇನೋ ಹೇಳಬಹುದು, ಅವರನ್ನ ಬಿಡಿ, ಅವರು ಸಾಲ ಮನ್ನಾ ಮಾಡಿದ್ರು, ಅವಾಗ ಎಲ್ಲಿಂದ ಬಂತು ದುಡ್ಡು? ಹಾಗಾದರೆ ಈ ರೀತಿ ಮಾತನಾಡೋದು ಪೊಲಿಟಿಕಲ್ ಉದ್ದೇಶ ಅಷ್ಟೇ, ರಾಜಕೀಯವಾಗಿ ಮಾತಾಡ್ತಾರೆ ಅಷ್ಟೇ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು, ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು, ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಒಂದು ಲೆವೆಲ್ ಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಉದ್ದೇಶ, ಬೇರೆನಿದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್? ಕುಮಾರಣ್ಣ ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು, ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು, ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಒಂದು ಲೆವೆಲ್ ಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಉದ್ದೇಶ, ಬೇರೆನಿದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್? ಕುಮಾರಣ್ಣ ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು, ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು, ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಒಂದು ಲೆವೆಲ್ ಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಉದ್ದೇಶ, ಬೇರೆನಿದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್? ಕುಮಾರಣ್ಣ ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು, ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು, ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ನೋಡ್ರಿ, ಕಾಂಗ್ರೆಸ್ನಲ್ಲಿನ ಡಿನ್ನರ್ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಅವರು ಆ ಸಂದರ್ಭದಲ್ಲಿ ಬರೋದಕ್ಕಾಗಿಲ್ಲ. ನೋಡಿ, ಈಗ ಡಿನ್ನರ್ ಪಾರ್ಟಿ ಏನು ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಆಯಿತು, ಮುಖ್ಯಮಂತ್ರಿಗಳು ಹೋಗಿದ್ರು, ಆ ವಿಚಾರ ಕೂಡ ರಾಜಕೀಯವಾಗಿ ಬಹಳ ಸದ್ದು ಮಾಡ್ತಾ ಇದೆ. ಸ್ಪಷ್ಟನೆ ಕೊಟ್ಟಿದ್ದಾರೆ ಲಾಡ್ ಇದಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಅಲ್ಲಿಗೆ ಬರೋದಕ್ಕಾಗಿಲ್ಲ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸಮ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಅದು ಹೈಕಮಾಂಡ್ಗೆ ಬಿಟ್ಟಂಥ ನಿರ್ಧಾರ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ, ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ಸಾಧ್ಯತೆ ಇದೆ. ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಇದ್ದಾರೆ, ಇಟ್ ಇಸ್ ಓನ್ಲಿ ಬೈ ಹೈಕಮಾಂಡ್ ಆಗುತ್ತೆ. ನಾವು ಸಚಿವರುಗಳು ಶಾಸಕರು ಏನು ಮಾತಾಡಿದ್ರು ಆಗುದಿಲ್ಲ. ಇಟ್ ವಿಲ್ ಬಿ ಡಿಸೈಡೆಡ್ ಅಟ್ ಹೈಕಮಾಂಡ್. ಅಲ್ಲ, ಇಟ್ಸ್ ವೆಲ್ಕಮಿಂಗ್. ಆ ತರ ಜನರು ಅಭಿಪ್ರಾಯ ಇದ್ರೆ ವಿ ವೆಲ್ಕಮ್ ಇಟ್. ಇಫ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವನೆ ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ದಟ್ಸ್ ಅ ವೆರಿ ಸ್ಪೋರ್ಟಿವ್ ಮೂವ್. ಐ ರಿಯಲಿ ಅಪ್ರಿಷಿಯೇಟ್ ಪ್ರತಾಪ್ ಸಿಂಹ ಅವರಿಗೆ. ನಾನು ಈ ವೇದಿಕೆ ಮುಖಾಂತರ ಐ ರಿಯಲಿ ಅಪ್ರಿಷಿಯೇಟ್. ವಿರೋಧ ವ್ಯಕ್ತ ಆಗ್ತದೆ. ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು, ಪರ ವಿರೋಧ ಇದ್ದೇ ಇರ್ತದೆ, ಬಟ್ ಪರ್ಸನಲ್ ಆಗಿ ಹೋಗ್ಬಾರ್ದು. ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮ ವಾದ. ಅದೇ ಹೇಳಿ ಕಾಗಿ ಕುಂದ್ರಕ್ಕೂ ಟೋಗಿ ಮುರಿಯೋಕೆ ಅಷ್ಟೇ. ಅದು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ, ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ಸಾಧ್ಯತೆ ಇದೆ. ಬದಲಾವಣೆ